ಇದೊಂದು ಅದ್ಭುತ ಜ್ಞಾನ. ಯೋಗ ಅನ್ನೋದು ಅದ್ಭುತ ಜ್ಞಾನ. ನಿಮಗೆಲ್ಲರಿಗೂ ಯೋಗದ ಬಗ್ಗೆ ಗೊತ್ತೇ ಇಲ್ಲ. ಯೋಗ ಅಂದರೆ ನೀವು ತಿಳ್ಕೊಂಡಿದ್ದು ಹಿಂಗೆ ಕೈ ಎತ್ತು, ಕಾಲೆತ್ತು, ಕಣ್ಮುಚ್ಚು, ಬಾಡಿ ಹಿಂದೆ ತೊಗೊಂಡು ಇಷ್ಟ. ಅದೆಲ್ಲ ಯೋಗ ಅಲ್ಲವೇ ಇಲ್ಲ. ಜಗತ್ತಿನಾದ್ಯಂತ ಎಲ್ಲರೂ ಅಷ್ಟೇ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾರೆಲ್ಲ ಯೋಗ ಸಾಧನೆ ಮಾಡ್ತಾ ಇದ್ದಾರೆ, ತುಡು ಮಾಡೋದು ತಪ್ಪಿಲ್ಲ, ಮೋಸ ಮಾಡೋದು ತಪ್ಪಿಲ್ಲ, ಹೆಂಡ್ರಿಗೆ ಹೊಡೆದು ತಪ್ಪಿಲ್ಲ, ಅತ್ಯಾಚಾರ ನಿಂತಿಲ್ಲ, ಏನು ನಿಂತೇ ಇಲ್ಲ. ಯಾತಕ್ಕಪ್ಪ ಅಂದರೆ ನಿಜವಾದ ಯೋಗ ಸಾಧಕರು ಅವರಲ್ಲ. ನಿಮಗೆ ಕಲಿಸ್ತಕ್ಕಂಥ ಗುರುಗಳು ಯೋಗಿಗಳಲ್ಲ, ಅವರು ಕಲಿಸೋದು ಯೋಗವಲ್ಲ. ಅದು ಭ್ರಮ. ಜಗತ್ತಿನಾದ್ಯಂತ ಜನ ಯಾವಾಗ ನಾನು 65 ವರ್ಷದ ಹಿಂದೆ ಕಲಿಸ್ತಿದ್ದೆ. 65 ವರ್ಷ ಆಯ್ತು ನಾನು ಕಲ್ಸಕತ್ತಿ. 65 ವರ್ಷ ಆಯ್ತು ಕಲ್ಸಕತ್ತಿ. ನಾನು ಕಲಿಸುವಾಗ ಯಾವಾಗ ಶುರು ಮಾಡಿದೆ, ನೀವಿನ್ನೂ ಹುಟ್ಟಿರಲಿಲ್ಲ ಬಹುಶಃ. ಯಾರು 65ಕ್ಕಿಂತ ಹೆಚ್ಚು ಯಾರು ಅದರೇನೋ? ಇಲ್ಲ, ಅದಿರಿ. 65 ವರ್ಷ ಆಯ್ತು. ನನಗೆ ಇನ್ನೂ ಇದ್ರ ತಳ ಬುಡ ಗೊತ್ತಾಗಬಹುದು. ನನಗೂ ಇನ್ನೂ ತಿಳ್ಕೊಳ್ಬೇಕಾದ್ರೆ ಸಾಕಷ್ಟದು. ಯೋಗದ ಸಾಧನೆ ಮಾಡಿರಿ, ಪ್ರತಿಯೊಂದು ನಿಮ್ಮ ಸಮಸ್ಯೆಗಳ ಪರಿಹಾರ ಬೀಳ್ತದೆ. ಬೆಕ್ಕ ಸಮಸ್ಯೆ ಇರಲಿ, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಕೃಷ್ಣ ಪರಮಾತ್ಮ ಹೇಳೋಣ, ಏನು ಹೇಳೋಣ? ರಾಜವಿದ್ಯಾ ಇದು ಕಿಂಗ್ ಆಫ್ ಆಲ್ ನಾಲೆಜಸ್. ಅಂತಿಂತ ಜ್ಞಾನ ಅಲ್ಲ ಇದು. ಕಿಂಗ್ ಆಫ್ ಆಲ್ ನಾಲೆಜಸ್, ರಾಜವಿದ್ಯಾ, ರಾಜಗುಹ್ಯಂ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದು ಉತ್ತಮಂ. ಎಂಥ ವಿದ್ಯಾದ ಇದು? ಅದ್ಭುತ ವಿದ್ಯಾದ ಇದು. ಕಿಂಗ್ ಆಫ್ ಆಲ್ ನಾಲೆಜಸ್, ಎಲ್ಲದು ವಿದ್ಯೆಗಳ ರಾಜ ಇದು. ಯೋಗ ವಿದ್ಯಾ ಮತ್ತು ಪವಿತ್ರದು. ಸೀಕ್ರೆಟ್ ಅಂಡ್ ಸೀಕ್ರೆಟ್. ಇಟ್ ಈಸ್ ಸೀಕ್ರೆಟ್ ನಾಲೆಜ್ ಅಂಡ್ ಸೀಕ್ರೆಟ್ ನಾಲೆಜ್. ಸೀಕ್ರೆಟ್ ಏನಂತ ಇದ್ರೆ ಎಲ್ಲರೂ ಬಿಚ್ಚಿಡ್ತಾರೆ. ಈಗ ಎಲ್ಲರೂ ಕಲಿಸ್ತಾರೆ ಓಪನ್ ಆಗಿ. ನೋ, ಶಿಕ್ಷಕರು ಕಲಿಸಿದ್ರಪ್ಪ ಅಂದರೆ ಈ ಗತಿ ಆಗೈತದ್ದು. ಒಂದು ಕಾಲಕ್ಕೆ ಯೋಗ ಅನ್ನೋದು ಗಹುಮರಗಳಲ್ಲಿ ವಾಸಿಸ್ತಕ್ಕಂಥ ಯೋಗಿಗಳಿಗೆ ಮಾತ್ರ ಸೀಮಿತ ಇತ್ತು. ನಿರಾಹಾರಿಗಳಾಗಿ ಸಂಸಾರದ ಬಂಧನದಿಂದ ಅಲ್ಲಿ ಹೋಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಿದ್ರು ಅವರು. ಇವತ್ತು ನಾವು ಲೌಕಿಕರಾಗಿ, ವಿವಾಹಿತರಾಗಿ, ನೌಕರಿ ಮಾಡ್ಕೊಂತ ಸಂಸಾರಿಗಳಾಗಿ ಕಷ್ಟಗಳು ಸಿಕ್ಕೊಂಡು ಒದ್ದಾಡ್ತೀವಿ. ಒಂದಿಷ್ಟು ಯಾವಾಗೋ ಒಂದು ತಾಸು ಹೋಗಿ ಬರ್ತೀವಿ. ಇದೊಂದು ವ್ಯಾವಹಾರಿಕ ಕ್ಷೇತ್ರ ಆಗಿಬಿಟ್ಟದೆ. ಇಡೀ ಜಗತ್ತಿನೊಳಗೆ ಅತ್ಯಂತ ವ್ಯಾವಹಾರಿಕ ಕ್ಷೇತ್ರ ಯಾವುದಪ್ಪ ಅಂದ್ರೆ ಯೋಗ. ನನ್ನ ಶಿಷ್ಯರ ಬೆಂಗಳೂರೊಳಗೆ ನನಗೆ ಸಾಕಷ್ಟು ಜನ ಟೀಚರ್ ಆಗ್ಯಾರ. 1500 ರೂಪಾಯಿ ತೊಗೊಂತಾರೆ ಒಂದು ತಾಸಿಗೆ. ಒಂದು ತಾಸಿನ ಕ್ಲಾಸಿಗೆ 1500. ಬಟ್ ಮನೆಗೆ ಹೋಗಿ ಕಲಿಸ್ತಾರೆ. ಆಟ್ ಯುವರ್ ಡೋರ್ ಸ್ಟೆಪ್, ನಿಮ್ಮ ಮನೆ ಬಾಗಿಲಿಗೆ ಬಂದು ಅವ್ರು ಕಲಿಸ್ತಾರೆ. ಒಬ್ಬರಿಗೆ ಒಂದು ತಾಸಿಗೆ 1500 ಮಂದಿ ಪಾಳಿ ಹಚ್ಚಿ ಅವ್ರು ಕಲಿಸ್ಕೊಂಡು ಯೋಗ ಕಲಿತಾರೆ. ಇವತ್ತು ನಾನು ನಿಮಗೆ ಪುಕ್ಕಟಾಗಿ ಹೇಳಿಕೊಡ್ತಾ ಇದ್ದೀನಿ ಒಂದೊಂದು ತಾಸು. ನೀವೇನು ಕೊಟ್ರಿ ಗುರುಗಳಿಗೆ? ಗುರುಗಳು ನನ್ನ ಕೈಯಾಗ ಎಷ್ಟು ಮಂದಿ ಆಗ್ಯಾರ, ಎಷ್ಟು ಗುರುಗಳದಾರ. ಅವ್ರ ಕೈಯಾಗ ಗುರುಗಳಾಗ್ಯಾರ. ಮೂರ್ನಾಲ್ಕು ಹಂತದ ಗುರುಗಳದಾರ. ನಮ್ಮ ಶಿಷ್ಯರು ಇವತ್ತೇನು ಕಲಿಸ್ತಾರೆ ಬೆಂಗಳೂರಾಗ, ಅವ್ರ ಗುರುಗಳು ಫಾರಿನ್ಗೆ ಅದರ, ಮತ್ತೆಲ್ಲೂ ಅದರ. ಅವ್ರ ಗುರುಗಳು ಮತ್ತೆಲ್ಲೋ ಅದರ. ಅವ್ರ ಗುರುಗಳು ನಾನು. ಗುರುಗಳಿಂದ ನೇರವಾಗಿ ಕಲಿತಾ ಇದ್ದೀರಿ. ಬಟ್ ನಿಮ್ಗೆ ಕಲ್ಪನಾ ಇಲ್ಲ.
ಇಂಥ ವಿದ್ಯೆಯನ್ನು ಗುರುಮುಖೇನ ಗುರುವಿನ ಮುಂದೆ ಕುತ್ಕೊಂಡು ಕಲಿತಾ ಇದ್ದೀನಿ ಖಬರ ಇಲ್ಲ ನಿಮ್ಗೆ. ಯೋಗಕ್ಕೆ ಉಪನಿಷತ್ ಅಂತಾರ, ಯೋಗಕ್ಕೆ ಉಪನಿಷತ್ ಅಂತಾರ. ಉಪನಿಷತ್ ಅಂದ್ರೆ ಏನು? ಉಪನಿಷತ್ ಅಂದ್ರೆ ಗುರುವಿನ ಮುಂದೆ ಅವನಕ್ಕಿಂತ ಕೆಳಗೆ ಕುಂತು ಕಲಿಬೇಕಿದನ. ನಿಮಗೆ ಪ್ರಾಬ್ಲಮ್ ಅದ, ಹಿಂಗಾಗಿ ಕುರ್ಚಿ ಮೇಲೆ ಕೂಡ ಕಲ್ತೀವಿ. ನೋಡಿರೇನು ಯಾರ ಮಠಕ್ಕೆ ಹೋದ್ರಪ್ಪ ಅಂದ್ರೆ ಸ್ವಾಮಿಗಳು ಜಗದ್ಗುರುಗಳು ಪೀಠ ಇರ್ತಾವ, ಅವ್ರ ಪೀಠಕ್ಕಿಂತ ನಿಮ್ಮ ಪೀಠ ಜಾಸ್ತಿ ಇರೋದು ನೋಡ್ರಿನೇ. ಎಲ್ಲರ ಪೀಠಕ್ಕಿಂತ ಅವ್ರ ಜಗದ್ಗುರುಗಳ ಪೀಠ ಜಾಸ್ತಿ ಇರ್ತದೆ. ಅಂದ್ರೆ ಅವರು ದೊಡ್ಡ ಶ್ರೇಷ್ಠರಂತಲ್ಲ, ವಿದ್ಯಾ ಪಂಡಿತರಿದಾರ, ಜ್ಞಾನದ ಖನಿಜ ಅದಾರ. ಜ್ಞಾನಕ್ಕೆ ಕಿಮ್ಮತ್ತು ಕೊಡ್ತೀರಲ್ಲ ನೀವು. ಜ್ಞಾನ ಸರ್ವಶ್ರೇಷ್ಠ. ಜ್ಞಾನದ ಮುಂದೆ ಮತ್ತೊಂದಿಲ್ಲ. ಅದಕ್ಕೆ ಜ್ಞಾನಕ್ಕೆ ಕಿಮ್ಮತ್ತು ಕೊಡ್ತದೆ, ಅಲ್ಲಿ ವ್ಯಕ್ತಿಗೆ ಅಲ್ಲ. ಗೊತ್ತದಲ್ಲ? ಸೊ ಉಪನಿಷತ್ ಅಂದ್ರೆ ಗುರು ಕುಂತಿರ್ತಾನ. ಹಿಂದೆ ಗುರುಕುಲ ಅಂತಿತ್ತು, ಒಂದು ಪೀಠ ಅಂತಿತ್ತು, ಹಿಂದೆ ಮ್ಯಾಗ ಗಿಡ ಇತ್ತು, ಬೋಧಿ ವೃಕ್ಷ, ಆಲ ವೃಕ್ಷ, ಅರಳಿ ವೃಕ್ಷ. ಕಟ್ಟೆ ಮೇಲೆ ಗುರು ಕೂಡ್ತಿದ್ದ, ಕೆಳಗಡೆ ಸಗಣಿ ಸಾರಿಸಿದ ನೆಲದೊಳಗೆ ಶಿಷ್ಯರು ಕೂಡ್ತಿದ್ರು, ಹತ್ತಿರ ಕೂಡ್ತಿದ್ರು, ಗುರು ಹೇಳಿದ್ದನ್ನು ಕಲಿತಿದ್ರು. ಏಕಪಾಠಿ, ದ್ವಿಪಾಠಿ, ತ್ರಿಪಾಠಿ ಆಗ್ತಿದ್ರು, ಅದರೊಳಗೆ ಕಲಿತಿದ್ರು. ವೇದಗಳನ್ನು ಬಾಯ್ಪಾಠ ಮಾಡ್ತಿದ್ರು, ಶ್ಲೋಕಗಳನ್ನು ಬಾಯ್ಪಾಠ ಮಾಡ್ತಿದ್ರು. ಯಾರು ಇಡೀ ವೇದಗಳನ್ನು, ಎಷ್ಟು ವೇದ ಅದಾವು ಗೊತ್ತದಲ್ಲ? ವೇದಗಳು ಎಷ್ಟು ಅದಾವ? 18 ಪುರಾಣಗಳು ತಮ್ಮ. ಅದು 18 ಪುರಾಣಗಳವು. ವೇದಗಳಿರೋದು 4. ಒಂದು ಋಗ್ವೇದ, ಒಂದು ಯಜುರ್ವೇದ, ಒಂದು ಸಾಮವೇದ, ಮತ್ತೊಂದು ಅಥರ್ವ ವೇದ. 4 ವೇದ. 16, 18 ಅಲ್ಲ, 4 ವೇದಗಳು, ಎಷ್ಟೋ ಸಾವಿರಾರು ಶ್ಲೋಕಗಳು, ಅವೆಲ್ಲವನ್ನು ಕಂಠಪಾಠ. ಹೌದಾ? ಒಂದು ವೇದ ಅಂತೂ ಕಾಮನ್ ಎಲ್ಲರಿಗೂ. ಒಂದು ವೇದ ಕಂಪಲ್ಸರಿ ಇತ್ತು. ಇನ್ನು ಕೆಲ ಮಂದಿ ಎಕ್ಸ್ಟ್ರಾ ಅಂತ ತಿಳ್ಕೊಂಡು 2 ವೇದಗಳನ್ನು ಕರತಲ ಮಾಡ್ತಿದ್ರು. ಏನು ಇಡ್ತಿದ್ರು? ಬೈಪಾಟ್ ಮಾಡ್ಕೊತಿದ್ರು. ಅವರಿಗೆ ದ್ವೇದಿ ಅಂದರು, ದ್ವಿವೇದಿ. ದ್ವಿವೇದಿ ಅಂದರು. ಕೆಲ ಮಂದಿ 3 ವೇದಗಳನ್ನ ಹರ್ಕೊಂಡು ಕುಡಿತಿದ್ರು, ಅವರಿಗೆ ತ್ರಿವೇದಿ ಅಂದರು. ಕೆಲ ಮಂದಿಗೆ 4 ಚತುರ್ವೇದಿ ಅಂದರು. ಅವರಿಗೆ ಗೊತ್ತದ? ಯಾರು ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಇದ್ರು ಸರಣೆ ಮಾಡಿಬಿಡ್ತದು. ಉತ್ತರ ಭಾರತದೊಳಗೆ ಇನ್ನೂ ಪ್ರಚಲಿತ ಅದ. ಇಲ್ಲೂ ಕೆಲವು ಮಂದಿ ಬಂದಿದ್ದಾರೆ. ಹೌದಾ? ಏನು ಹೆಸರು? ವಿವೇಕ್ ಚತುರ್ವೇದಿ. ಏನು ಹೆಸರು? ದ್ವಿವೇದಿ. ಅವ್ರಿಗೆ ವೇದನ ಗೊತ್ತಿಲ್ಲ. ಸರಣೆ ಮೂಲಕ ಬಂದತ್ತದು. ಈಗ ಅವರಪ್ಪ ತ್ರಿವೇದಿ ಇದ್ರು, ನಿಜವಾಗಿ 3 ವೇದಗಳನ್ನು ಕಲ್ತಿದ್ರು ಅವರು. ಮಗನಿಗೆ ವೇದ ಅಂದ್ರೆ ಗೊತ್ತಿಲ್ಲ. 4 ವೇದಗಳು, 108 ಪುರಾಣಗಳು, 18 ಪುರಾಣಗಳು, 108 ಉಪನಿಷತ್ತುಗಳು. ಪುರಾಣಗಳಲ್ಲ, 108 ಉಪನಿಷತ್ತುಗಳು. ಹೌದಾ? ಇದರ ಸಾರ ಸರ್ವಸ್ವ. ವೇದಗಳನ್ನು ಬಿಡಿಸಿ ಉಪನಿಷತ್ನಾಗಿಟ್ರು. ಇನ್ನೂ ಹೆಚ್ಚಿದು ಬರಲಿ ಅಂದ್ಕೊಂಡು ಪುರಾಣ ಮಾಡಿದರು. ಸಾಂಖ್ಯ, ಯೋಗ, ಮೀಮಾಂಸ ಅಂತ ಮಾಡಿದರು. ಹೌದಾ? ಇದನ್ನೆಲ್ಲ ಕಲಿತರು ಜನ. ಬಟ್ ನಿಮ್ಗೆ ಗೊತ್ತಿರಲಿ, ಇದೆಲ್ಲಕ್ಕೆ ಕಳಿಸಿಟ್ಟಂಗ ಭಗವದ್ಗೀತಾ. ನೀವು ವೇದಗಳನ್ನು ಓದೋದು ಬೇಕಾಗಿಲ್ಲ, ಉಪನಿಷತ್ತನ್ನು ಓದೋದು ಬೇಕಾಗಿಲ್ಲ. ಭಗವದ್ಗೀತೆ ಒಂದು ತಿಳ್ಕೊಂಡ್ರು ಸಾಕು. ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಒಂದು ಶ್ಲೋಕದೊಳಗೆ ಹೇಳ್ತಾನ. ಏನು ಹೇಳ್ತಾನ? ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನ. ಪಾರ್ಥೋ ವತ್ಸೋ ಸುಧೀರ್ ಭೋಕ್ತೋ ಗೀತಾಮೃತಂ ಮಹತ್ ಅಂದ್ಕೊಂಡ್ರು. ಎಷ್ಟು ಅದ್ಭುತ! ಎಲ್ಲ ಉಪನಿಷತ್ತುಗಳು ಆಕಳುಗಳಿದ್ದಂತ. ಆಕಳು, ಗೋವುಗಳು. ಅವುಗಳನ್ನ ಹಿಂಡೋರು ಯಾರಪ್ಪ? ಕೃಷ್ಣ.
ಹೌದಾ? ಕುಡಿಸಿದ ಯಾರು ಕುಡಿತಾರ? ಅರ್ಜುನ. ಎಂತ ಉಪಮೆ ನೋಡ್ರಿ. ಪಾರ್ಥೋ ವತ್ಸೋ ಅವ ಕುಡಿತಾನ. ಸುಧೀರ್ ಭೋಕ್ತೋ ಗೀತಾಮೃತಂ ಮಹತ್. ಗೀತೆಯನ್ನ ಎಷ್ಟು ಒಂದು ಚೆನ್ನಾಗಿ ಹೇಳಿದಾರ. ಅದಕ್ಕೆ ಗೀತೆಯನ್ನು ದಯವಿಟ್ಟು ಓದ್ರಿ. ಅದರಾಗ ಎಲ್ಲ ವಿದ್ಯೆ ಅದು. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರದ. ದಿನ 5 ಶ್ಲೋಕ ಓದ್ರಿ ಗೀತಾ ಶ್ಲೋಕಗಳನ್ನು. ಗೊತ್ತಾ? ಇವತ್ತು ಗೀತೆ, ಭಗವದ್ಗೀತೆ ಭಾರತದ್ದು ಅಂತ ತಿಳ್ಕೊಳೋದಕ್ಕೆ ಕಿಮ್ಮತ್ತಿಲ್ಲ. ಟಾಲಸ್ಟಾಯ, ಅರಿಸ್ಟಾಟಲ್, ಸಾಕ್ರೆಟಿಸ್ ಎಷ್ಟು ಫೇಮಸ್ ಆದರೂ ನಮ್ಮ ಕೃಷ್ಣ ಅರ್ಜುನ ಸಂವಾದ ಫೇಮಸ್ ಆಗಲಿಲ್ಲ, ಗೀತೆ ಫೇಮಸ್ ಆಗಲಿಲ್ಲ. ಯಾಕಂದರೆ ಇಂಡಿಯಾದೈತದು. ಹೌದಾ? ಇಂಡಿಯಾದೈತಲ್ಲ. ಬಸವಣ್ಣವ್ರು ಇಲ್ಲೇ ಬಿಜಾಪುರ ಜಿಲ್ಲೆ ಒಳಗೆ ಬಸವನ ಬಾಗಿಲು ಅಂತ ಕುಗ್ರಾಮದಾಗ ಹುಟ್ಟಿದರು. ಬಸವಣ್ಣವ್ರು ಹೇಳಿದ್ದು ಮತ್ತೊಂದು ಅದ್ಭುತ. ಕೃಷ್ಣ ಹೆಂಗೆ ಭಗವದ್ಗೀತೆಗಳು ಹೇಳಿದ ಅಷ್ಟೇ ಸರಿಸಮನಾಗಿ ಬಸವಣ್ಣವರು ಶರಣರು ವಚನಗಳನ್ನು ಬರೆದಿದ್ದಾರ. ಅದ್ಭುತ. ಅದು ಸಂಸ್ಕೃತದಾಗದ ಗೀತಾ, ಅದು ಅಚ್ಚ ಕನ್ನಡದಾಗದಲ್ಲ. ಅಚ್ಚ ಕನ್ನಡದಾಗದಲ್ಲ. ನಿಮ್ಗೆ ಅದು ಸಹಿತ ಅರ್ಥ ಆಗವಲ್ದು. ಅಚ್ಚ ಕನ್ನಡದಾಗಿದ್ರೂ ಅರ್ಥ ಆಗವಲ್ದು. ಎಷ್ಟು ನೀ ವಚನದೊಳಗೆ ಅದ್ಭುತ. ದೇವ್ರು ಹೆಂಗದಾನ, ದೇವ್ರು ಎಲ್ಲದಾನ, ದೇವ್ರ ಸಾಧನೆ ಹೆಂಗೆ ಮಾಡ್ಕೋಬೇಕು, ಬ್ರಹ್ಮಾಂಡದಲ್ಲಿ ಎಲ್ಲವನ್ನು ಬಿಚ್ಚಿ 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 ಬಿಚ್ಚಿಟ್ಟಾರ. ಬಟ್ ಯಾರು ನೀವು ಲಿಂಗಾಯತರದಿರಿ ನೀವೇ ತಿಳ್ಕೊಂಡಿಲ್ಲ. ಯಾರು ಹಿಂದೂಗಳಿದಿರಿ ನೀವೇ ತಿಳ್ಕೊಂಡಿಲ್ಲ. ಯಾರು ಭಾರತೀಯರಿದಿರಿ ಭಾರತೀಯ ತತ್ವಶಾಸ್ತ್ರ ತಿಳ್ಕೊಂಡೇ ಇಲ್ಲ. ನಿಮ್ಗೆ ಹೊರಗಿಂದ ಬೇಕು, ನಮ್ಮದು ಬೇಕಾಗಿಲ್ಲ. ನಮ್ದು ಅಪತ್ಯ ಆಗ್ತದೆ. ಗೊತ್ತಾ? ಆದ ಕಾರಣ ನಮ್ಮ ಭಾರತೀಯ ತತ್ವಜ್ಞಾನ ಎಲ್ಲಕ್ಕೂ ಮಿಗಿಲದ. ಅದನ್ನು ಆಶ್ರಯ ಮಾಡಿಕೊಳ್ಳಿ, ಅಭ್ಯಾಸ ಮಾಡಿಕೊಳ್ಳಿ, ಗೀತೆಯನ್ನು ಓದ್ರಿ, ಮಂತ್ರಗಳನ್ನ ಅಧ್ಯಯನ ಮಾಡಿ, ಮಂತ್ರಗಳನ್ನ ಪಠಿಸ್ರಿ, ನಿಮ್ಮ ಮಕ್ಕಳಿಗೆ ಪಠಿಸ್ಲಿಕ್ಕೆ ಹೇಳಿ, ಇಂಥ ಸಂಸ್ಕಾರ ಕೊಡಿ. ಸುಮ್ಮನೆ ಡಾಂಗ್ ಡಾಂಗ್ ಡಿಂಗ್ ಡಿಂಗ್ ಅಂತಿಕೊಂಡು ಲೇಟ್ ನೈಟ್ ಪಾರ್ಟಿಗೆ ಹೋಗಿ ಅಲ್ಲಿ ಕುಣಿದು ಬಂದು ಎಂಥದ್ದು ಪಾಶ್ಚಾತ್ಯ ಸಂಗೀತಕ್ಕೆ ಬಲಿಯಾಗಿ ಇವತ್ತು ಕೇಳಬಾರ್ದು, ನೋಡಬಾರ್ದು. ಎಲ್ಲರೂ ಅಹಂಕಾರಿಗಳದಾರ, ಎಲ್ಲರ ತಲೆ ಕೆಟ್ಟೈತಿ. ಮೊದಲು ಒಂದು ಕುಟುಂಬ ಇತ್ತು, ಗಳಿಸೋರು ಒಬ್ಬರಿದ್ದರು, ತಿನ್ನೋರು ಭಾಳ ಮಂದಿ ಇದ್ದರು, ಸಾಂಘಿಕ ಇದು ಪರಿಶ್ರಮ ಇತ್ತು, ಕೂಡಿ ಬದುಕ್ತಿದ್ರು. ಈಗಿಲ್ಲ. ದಿಕ್ಕದಿ ಒಳಗೆರೆ ಎಲ್ಲರೂ. ಎಷ್ಟು ಜನ ಬಂದು ತೋಡ್ಕೊತಾರೆ. ಕೇಳಿ ಕೇಳಿ ನಮ್ಮ ತಲೆ ವಜ್ಜೆ ಆಗ್ಬಿಟ್ಟೈತಿ ಕಡೆ ಹೇಳಬೇಕಂದ್ರೆ. ಎಲ್ಲ ಇಂಜಿನಿಯರು, ಎಲ್ಲ ಡಾಕ್ಟರು, ಇವ್ರಿಗೆ ಸಿಕ್ಕಾಪ ಲಕ್ಷಗಟ್ಟಲೆ ಪಗಾರ, ಸೊಕ್ಕ ಬರ್ತದೆ ಮೈಯಾಗ. ಮತ್ತು ಮನೆ ಬಿಟ್ಟು ಬೆಂಗಳೂರಾಗ ಪಿ ಜಿ ಒಳಗೆ ಇರ್ತಾರೆ. ಅವ್ರಿಗೆ ಯಾರೋ ಎಂಥವ್ರು ಗಂಟು ಬೀಳ್ತಾರೆ. ಇವತ್ತು ಪಾರ್ಟಿ ಬಾರ ಅಂತಾರೆ. ಅವ್ರು ಹೆಂಗೆ ಅವ್ರಿಗೆ ಗೆಳತಿಯರು ಯಾರೋ ಕುಮ್ಮಕ್ಕೆ ಕೊಡ್ತಾರೆ. ಈಗ ಬೆಂಗಳೂರು, ಪುಣೆ, ನಾಗ್ಪುರ, ಮದ್ರಾಸು ಇವೆಲ್ಲ ಕಡೆ ಏನು ನಡೆದವಪ್ಪ ಅಂದ್ರೆ ತೃಪ್ತಿ ಸೊಲ್ಯೂಷನ್ ಅಂತ ಮಾಡ್ತಾರೆ. ಒಬ್ಬರೇ ಇದ್ದಿದ್ದು ಬೇಜಾರಾಗೈತಲ್ಲ, ಅದಕ್ಕೆ ನಾವಿಲ್ಲೇ ನಿಮಗೆ ಬರೋಬ್ಬರಿ ಮಾಡ್ತೀವಿ ಬರ್ರಿ ಅಂತ ಕರೆಸ್ತಾರೆ. ಎಲ್ಲರನ್ನ ಕರೆಸ್ತಾರೆ. ಒಬ್ಬರೇ ಇದ್ದವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಗಂಡಸರು ಹೆಂಗಸರು ಕೂಡ ಫ್ರೀ 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 ಎಂಟ್ರಿ ಅದ, ರೊಕ್ಕಿಲ್ಲ. ಫ್ರೀ ಒಂದಿಷ್ಟು ಸೆರೆ ಕೊಡ್ತಾರೆ, ಫ್ರೀ ಡಾನ್ಸ್ ಮಾಡಿಸ್ತಾರೆ. ಮತ್ತು ಏನು ಬೇಕು? ಅಷ್ಟರು ಹೋಗ್ತಾರ. ಏನು ಮಾಡ್ತಾರೆ ನೋಡ್ಬೇಕು. ಕುಡಿತಾವ, ತಿಂತಾವ, ಯಾರ ಕೈಗೆ ತೆಕ್ಕಿ ಬಿಡ್ತಾವೆ, ಯಾರ ಕೈಗೆ ಏನೇನೋ ಮಾಡಿಸ್ಕೊತಾವ. ಮತ್ತು ಏನು ಉಳಿತೇನು ಹೇಳ್ರಿ? ಉಳಿತೇನು? ಯಾರೂ ಅಲ್ಲ, ನಮ್ಮ ಮಕ್ಕಳು. ನಾ ಟಿ ಶಿಸ್ಟಾಗ ಇದು ಮಾಡ್ತೀನಿ, ನಾ ಇದ್ರಾಗದೀನಿ, MNC ಒಳಗದೀನಿ, ಅದರಾಗದೀನಿ, ಇದರಾಗದೀನಿ ಅಂತಾರೆ. ಗಳಿಸ್ತಾರೆ. ಎಲ್ಲೋ ತಿಂತಾವೆ, ಎಲ್ಲೋ ಕುಡಿತಾವೆ, ಎಲ್ಲೋ ಬೀಳ್ತಾವೆ. ನಮ್ಗೆ ಗೊತ್ತೇ ಆಗೋದಿಲ್ಲ. ನಮ್ಮ ಹುಡುಗಿ ಅಭ್ಯಾಸ ಮಾಡೋದು ಬಿಡು, ನಮ್ಮ ಹುಡುಗಿ ದುಡಿತಾ ಬಿಡೋದು ನಾವು ತಿಳ್ಕೊಂಡಿರ್ತೀವಿ. ಅಪ್ಪು ದೇವ್ರ, ಮಾನಸಿಕ ಆಗಿ ಬಂದು ಮಂದಿಲ್ಲ ಅಳ್ತಾವೆ ಕುಂತ್ಕೊಂಡು ಗುರುಗಳು. ನಾನು ಹಿಂಗೆ ಏನೋ ಕರೆದ್ರು ಹೋದೆ, ಅದಕ್ಕೆ ಬಲಿಯಾದೆ, ಹಂಗೆ ಹಿಂಗೆ ಹೇಳ್ಕೊತಾವು. ಯಾರು ತಪ್ಪಿದು? ನಾ ಹೇಳಿಲ್ಲ ಪ್ರಳಯ ಆಗೈತೆ ಅಂತ ಹೇಳಿಲ್ಲ ನಾನು? ಪ್ರಳಯ ಆಗೈತೆ. ನೀತಿ ನಿಯಮಕ್ಕೆ ಬೆಲೆ ಇಲ್ಲ. ನಿಮ್ಗೆ ಗೊತ್ತಿಲ್ಲ. ನೀವು ಬದುಕನ್ನು ನೋಡೇ ಇಲ್ಲ, ಬಹುಶಃ ಬದುಕನ್ನು ನೋಡಿಲ್ಲ.
ಬೆಂಗಳೂರು ಲೈಫ್ ನೋಡಿಲ್ಲ, ನೈಟ್ ಲೈಫ್ ನೋಡಿಲ್ಲ. ಗೋವಾ ಆಯ್ತು, ನಾಗ್ಪುರ್, ಬಾಂಬೆ, ಪೂನಾ ಎಲ್ಲ ಕಡೆ ನಡೀತಾವೆ, ಎಲ್ಲ ಕಡೆ. ನಾ ಹೆಚ್ಚು ಹೇಳಬೇಕಾಗಿಲ್ಲ, ಇದ್ರಾಗ ಬರ್ತಾವೆ ನೋಡ್ರಿ, ಫೇಸ್ಬುಕ್ನಾಗ, ಇನ್ಸ್ಟಾಗ್ರಾಮ್ನಾಗ ಒಂದು ಬರ್ತದೆ ನೋಡ್ತಾವೆ. ಫೋನ್ ನಂಬರ್ ಕೊಟ್ಟಿರ್ತಾರೆ, ಫೋನ್ ಮಾಡ್ತಾರೆ, ಕರೀತಾರೆ, ಆಸೆ ಹಚ್ತಾರೆ, ಹುರುಪು ಕೊಡ್ತಾರೆ, ಉತ್ತೇಜನ ಮಾಡ್ತಾರೆ, ಹೊಕ್ಕರ. ನಿಲ್ಲು ನಿಲ್ಲೇ ಪತಂಗ, ಬೇಡ ಬೇಡ ಬೆಂಕಿಯ ಸಂಗ. ಮತ್ತೇನದು? ಬೆಂಗಳೂರಾಗ ಎಲ್ಲಿ ನೋಡ್ತಾರಲ್ಲಿ ಲಿವಿಂಗ್ ಟುಗೆದರ್. ಅಪ್ಪ ಅವ್ನು ಗೊತ್ತೇ ಇರೋದಿಲ್ಲ. 3 bedroom ಹೌಸ್, 2 bedroom ಹೌಸ್ ತೊಗೊಂತಾರೆ. ಹೌದಾ? ಅಲ್ಲೊಂದು 8 ಮಂದಿ ಹುಡುಗಿಯರು, 10 ಮಂದಿ ಹುಡುಗರು. ಮತ್ತು ಏನು ಮಾಡ್ತಾರೆ? ಬೆಂಕಿ ಬೆಣ್ಣೆ ಕುಡಿದ್ರೆ ಏನಾಗುತ್ತೆ? ಬೆಂಕಿ ಬೆಣ್ಣೆ ಕುಡಿದ್ರೆ ಏನಾಗುತ್ತೆ? ಮತ್ತು ಅಷ್ಟೇ ಆಗೋದು. ಬೆಂಕಿ ಬೆಣ್ಣೆ ನಿಮಗೇನು ಅನಿಸ್ಲಿಕ್ಕಿಲ್ಲ. ಆದ್ರೆ ನಿಮ್ಮ ವೈಯಕ್ತಿಕ ಬದುಕಿನಾಗ ಅದು ಆತಪ್ಪ ಅಂದ್ರೆ ಎದೆ ಹೊಡ್ಕೊಂತೀರಿ, ಸಾಯ್ತೀರಿ, ಅಷ್ಟೇ ಅಷ್ಟೇ. ಆದರೆ ಎಷ್ಟು ಮಕ್ಕಳು ಇದ ಟಿ ಸಿ ಎಸ್ ಹಗರಣ ನೋಡಿದ್ರಲ್ಲ, ಕೇಳಿರಲ್ಲ? ಟಿ ಸಿ ಎಸ್ ಹಗರಣ ಒಬ್ಬಕ್ಕೆ ರಿಯಾದೇನೋ ಏನೋ ಹುಡುಗಿ ಮುಸ್ಲಿಂ ಹೆಣ್ಮಗಳು ಎಲ್ಲರನ್ನ ಹಾಳು ಮಾಡಿ ಹತ್ತಿ ಬಿಟ್ಬಿಡ್ಲಿಕ್ಕೆ ಇದೇ ಮಾಡಿದ್ರು. ಇದೇ ಇಂಟ್ರೊಡ್ಯೂಸ್ ಮಾಡೋದು, ಹುಡುಗರನ್ನ ಪಾರ್ಟಿ ಮಾಡಿಸೋದು. ಪಾರ್ಟಿ ಮಾಡಕ್ಕೆ ಹೋದಾಗ ಮತ್ತೆ ಬರೋದು, ಔಷಧಿ ಹಾಕೋದು, ಮತ್ತೇನದ ಕುಡಿತಕ್ಕಂಥ ಶರೀರದೊಳಗೆ ಒಂದು ಹನಿ ಇದನ್ನು ಹಾಕಿಬಿಟ್ರೆ ಏನು ಮಾಡ್ತಾರೆ ಗೌರವ ಇರೋದಿಲ್ಲ. 10 ಮಂದಿ ಹಾಕಿ ಕೂಡ ಸಂಭೋಗ ಮಾಡ್ತಾರೋ ಏನು, ಯಾರು ಇಬ್ರು ಕೆಡಿಸ್ತಾರೋ, ಯಾರು ಕೂಡ ಮಕ್ಕೊಂತಾರೋ ಗೊತ್ತೇ ಇಲ್ಲ. ತೇಲ್ಕೊಂತ ಹೋಕ್ಕವು, ತೇಲ್ಕೊಂತ ಬರ್ತಾವ, ಗೊತ್ತಾದಾಗ ಎದೆ ಹೊಡ್ಕೊತಾವ, ಪಶ್ಚಾತ್ತಾಪ ಆಗುತ್ತೆ, ಬಂದು ಆಳ್ತಾವ, ಮತ್ತೆ ಇಷ್ಟೇ. ಎಲ್ಲ ಬೀಳೋದೇ ಅಲ್ಲಿ ಹೋಗಿ. ಬೆಂಕಿ ಪತಂಗಗಳು ಸುಡ್ತಾವ ಅನ್ನೋದು ಗೊತ್ತಿರುತ್ತಲ್ಲ. ಮಳೆ ಆದಾಗ ಹುಳುಗಳು ಬರ್ತಾವಲ್ಲ, ಹೌದಾ? ಮುಟ್ತಾವ, ಸಾಯ್ತಾವ, ಮುಟ್ತಾವ, ಬೀಳ್ತಾವ ಇರುವೆಯಾಗಿ. ಹಂಗೆ ಅದು ಒಂದು ದೊಡ್ಡ ಕಾಯಿಲೆ. ಅದು ಮಾನಿನಿ, ಮದಿರೆ, ಮಾಂಸ. ಮನುಷ್ಯಾಗ ರೊಕ್ಕ ಹೆಚ್ಚಾಗನ ಮೂರು ಮಕಾರಗಳು. ಈಗ 4ನೇ ಮಕಾರ ಬಂದೈತಿ. ಮಾನಿನಿ, ಮದಿರೆ, ಮಾಂಸ, ಒಂದಕ್ಕೊಂದು ಲಿಂಕ್ ಅದಾವೆ. ಈಗ ಬಂದಿದ್ದು ಮೊಬೈಲ್. ಹೌದು, ರೊಕ್ಕ ಹೆಚ್ಚಾಗ ಏನು ಮಾಡ್ತಾರೆ? ಮಾಂಸ ತಿನ್ನೋಕೆ ಶುರು ಮಾಡ್ತಾರೆ. ಮಾಂಸ ತಿನ್ನೋಕೆ ಮನಸ್ಸು ಬರೋದಿಲ್ಲ. ಅದಕ್ಕೆ ನೋಡ್ರಿ, ಬೇಕಾರೆ ಕಗ್ರಾಸ ಬೆಳಕಿನಾಗ ಹಗಲತ್ನಾಗ ಹೋಗಿ ಚಿಕನ್ ಮಟನ್ ತಿನ್ನೋದಿಲ್ಲ ಯಾರು. ರಾತ್ರಿ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಮ್ಯೂಸಿಕ್ ಹತ್ಬೇಕು, ಕೆಂಪು ಬಣ್ಣ ಇರಬೇಕು, ಇದ್ರ ಮ್ಯಾಗ ಹೋಗಿ ಕೂಡಬೇಕು. ಚಿಕನ್ನು ಮಟನ್ನು ಅದು ತಂದು ಇಡ್ತಾರೆ. ಅದು ನಾಯಿದು ನಾಯಿದು, ಹಂದಿದು, ಕತ್ತಿದು ಗೊತ್ತಿಲ್ಲ, ಕತ್ತಲ್ದಾಗ ತಿಂತಾವ. ಅದು ತಿನ್ಬೇಕಾದ್ರೆ ಪ್ರಜ್ಞೆ ತಪ್ಪಿಸ್ತಾರೆ, ಕುಡಿತಾರೆ. ಮೊದಲು ಕುಡಿಸ್ತಾರಲ್ಲ, ಮೊದಲು ಕುಡಿತಾರೆ ಅವರು. ಕುಡಿಲಾರ್ದೆ ಮಾಂಸ ತಿನ್ನೋದೇ ಇಲ್ಲ. ನೋಡ್ರಿ ಬೇಕಾದ್ರೆ ಎಷ್ಟು ಏನು ನಡೆದತ್ತಿದು, ಏನು ನಡೆದತ್ತಿದು. ಆಮೇಲೆ ಬಾಣಿನಿ, ಆಮೇಲೆ ಆಲ್ಕೋಹಾಲು, ಆಮೇಲೆ ನಿಕೋಟಿನ್, ಸಿಗರೇಟು, ಇವೆಲ್ಲ ಯಾಕೆ ಮಾಡ್ತಾರೆ ನಿಮ್ಗೆ ಗೊತ್ತದಲ್ಲ. ಮನುಷ್ಯರ ತಲೆ ಕೆಟ್ಟೈತಿ, ಅವ ಬದುಕು ಬೇಸರ ಆಗೈತಿ, ಸಾಯ್ಬೇಕು ಅಂತ ಮನಸ್ಸು ಬರ್ತದ. ಬದುಕಾಗ ಜೀವ ಅವ್ರಿಗೆ ಸರಿ ಇಲ್ಲ, ಟೆನ್ಷನ್ ಫುಲ್ ಅದ, ಜಗತ್ತನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ತಲೆ ಶಾರ್ಪ್ ಇತ್ತಪ್ಪ ಅಂದ್ರೆ ಟೆನ್ಷನ್ ಆಗುತ್ತೆ ಅಂತ ತಿಳ್ಕೊಂಡು ತಲೆ ಮಬ್ಬು ಬಿಡಿಸ್ತಾರೆ. ಇವೆಲ್ಲ ತಲೆ ಮಬ್ಬು ಬಿಡಿಸುವಂಥವು, ತಲೆ ಮಬ್ಬು ಬಿಡಿಸುವಂಥವು. ಕುಡೀರಿ ಮಬ್ಬು, ಸೇದ್ರಿ ಮಬ್ಬು. ಚಾ ಕುಡಿ ಸಹಿತ ನಾ ಹೇಳಿಲ್ಲ, ಚಾದೊಳಗೆ ನಿಕೋಟಿನ್, ಕಾಫಿ ಒಳಗೆ ಕೆಫಿನ್, ತಂಬಾಕಿನೊಳಗೆ ನಿಕೋಟಿನ್, ಇವೆಲ್ಲ ಸ್ಲೋ ಪಾಯ್ಸನ್. ಮತ್ತು ಬರೆಸ್ತಾವ. ಇವೆಲ್ಲ ಸ್ಲೋ ಇದು ಕೊಡ್ತಾವೆ, ಕಿಕ್ ಕೊಡ್ತಾವ. ಅದಕ್ಕೆ ಮರಿಬೇಕು ಅಂದ್ಕೊಂಡು ಕುಡಿತಾರೆ. ಮತ್ತೇನಂತ ಹಿಂಗೆ ಇದು ಯಾರು ತೆರಿಬೇಕು? ಕೆಲವು ಮಂದಿ ಮಕ್ಕಳನ್ನ ಕರ್ಕೊಂಡು ಪಾರ್ಟಿಗೆ ಹೋಗ್ತಾರ, ಸಣ್ಣ ಮಕ್ಕಳನ್ನ ಕರ್ಕೊಂಡು ಪಾರ್ಟಿಗೆ ಹೋಗ್ತಾರ, ನಾನ್ ವೆಜ್ ಪಾರ್ಟಿಗೆ. ತಪ್ಪಂತ ಅವ್ರಿಗೂ ಗೊತ್ತಿಲ್ಲ, ತಪ್ಪು ಮಾಡಕತ್ತಿಂತ ಇವ್ರಿಗೆ ಗೊತ್ತೂ ಆಗೋದಿಲ್ಲ. ಅವೆಲ್ಲ ಕಲಿತಾರ, ಅಪ್ಪ ಅಮ್ಮ ನೋಡಿ ಒಟ್ಟು ಕಲಿತಾರ. ಹಿಂಗೆ ನಡೆದತ್ತು. ನೋಡ್ತೀನಿ ಸಾಕಾಗಿಬಿಟ್ಟದ ನನಗೆ. ಏನಪ್ಪ ಇದು? ಯಾರು ತಡಿಬೇಕು ಇದನ್ನು? ಯಾರು ತಡಿಲಿಕ್ಕೆ ಶಕ್ತಿಲ್ಲ. ಯಾಕಂದ್ರೆ ಕ್ಷಣಿಕ ಸುಖ,
ಭಾಳ ಕೆಟ್ಟರಿ, ಬಹಳ ಕೆಟ್ಟದು. ಏನು ಲೈಂಗಿಕ ಸುಖ, ಒಂದಿಷ್ಟು ಸುಖ ರೀ, ಒಂದು ಕ್ಷಣ ಸಹಿ ಸುಖ ಇಲ್ಲ ಅದ್ರಾಗ. ಏನು ದೇಹದ ಭೋಗ, ಸುಖನೇ ಇಲ್ಲ. ಬಟ್ ಅವಕ್ಕೆ ಎಷ್ಟು ತಲೆ ಕೆಡಿಸುತ್ತೆ ಮನಸ್ಸು, ಎಷ್ಟು ತಲೆ ಕೆಡುತ್ತೆ ರೀ. ಎಂತೆಂಥ ಸ್ವಾಮಿಗಳು ಸಹಿತ ತಲೆ ಕೆಟ್ಟ ಹಾಳಾಗಿ ಹೋಗ್ಬಿಟ್ಟಾವು. ಸ್ವಾಮಿಗಳಿಗೆ ಏನು ದಾಡೆಗೈತಿ ಇವಕ್ಕ? ಸ್ವಾಮಿಗಳು ನಿಮಗೆ ಬಿಡ್ರಿ ಪಾಪ, ಸರ್ವಸಂಗ ಪರಿತ್ಯಾಗಿಗಳಂತ ಸ್ವಾಮಿಗಳ ಏನೋ ಅತ್ಯಾಚಾರ ಮಾಡಕತ್ತಾರ. ಸಣ್ಣ ಸಣ್ಣ ಹುಡುಗಿಯರೇ ಬೇಕು ಇವರಿಗೆ. ಏನಿದು? ಒಬ್ಬರ ವಿಚಾರ ಮಾಡಿರಿ, ಕಾನ್ಶಿಯಸ್ ಅದಿರೇನು? ಈ ಜಗತ್ತನ್ನು ಯಾರು ತಿದ್ದಬೇಕು? ನಮ್ಮ ಜವಾಬ್ದಾರಿ ಅಲ್ಲ ಅಂತ ತಿಳ್ಕೊಂಡ್ರಿ ನೀವೆಲ್ಲರೂ. ನಾನು ಒಬ್ಬನಿದ್ದು ಏನಾಗತ್ತೆ ಅಂತ ತಿಳ್ಕೊಂಡ್ರಿ ನೀವು. ಎಲ್ಲ ಆಗತ್ತೆ ರೀ. ದಯವಿಟ್ಟು ತಿಳ್ಕೊರಿ. ಭಾಳ ಸೂಕ್ಷ್ಮ ಜಗತ್ತನ್ನು ನೋಡ್ರಿ, ಏನಾಗತ್ತೆ ನೋಡ್ರಿ. ಅದನ್ನ ತಡ್ಯಾಕ ಪ್ರಯತ್ನ ಮಾಡಿ. ಮತ್ತು ನೀವು ಸುಧಾರಿಸಿ. ಮತ್ತೊಬ್ಬರನ್ನು ಸುಧಾರಿಸೋಕ್ಕಿಂತ ಮುಂಚೆ ನೀವು ಸುಧಾರಿಸಿ. ನೀವೊಬ್ಬರು ಸುಧಾರಿಸಿದಪ್ಪ ಜಗತ್ತು ಸುಧಾರ್ದ ಆದಂಗೆ. ಎಲ್ಲರ ತಪ್ಪು ಏನು ಮಾಡೋದಪ್ಪ? ನಾವು ಜಗತ್ತನ್ನು ಸುಧಾರಿಸ್ಕೊಂತೀವಿ. ನಾವು ಜಗತ್ತನ್ನು ಸುಧಾರಿಸೋ ನಿಮ್ಮ ಕೈಯಾಗಿಲ್ಲ. ಜಗತ್ತನ್ನು ಸುಧಾರಿಸೋ ನಿಮ್ಮ ಕೈಗೈತೇನು? ನಿಮ್ಮನ್ನು ಸುಧಾರಿಸೋದು ನಿಮ್ಮ ಕೈಗೈತಿಲ್ಲ. ಮುಗಿತ್ತು. ನಿಮ್ಮನ್ನು ನೀವು ಸುಧಾರಿಸ್ಕೊಂಡ್ಬಿಟ್ರೆ ಜಗತ್ತಿನೊಳಗೆ ಮೂರ್ಖ ಕಮ್ಮಿ ಆಗ್ಬಿಡ್ತಾರಂತ ಅಷ್ಟೇ. ಮತ್ತು ನಿಮ್ಮನ್ನು ಹೆಂಗೆ ಸುಧಾರಿಸೋದು? ನಿಮ್ಮನ್ನು ಹೆಂಗೆ ಸುಧಾರಿಸೋದು? ಹೆಂಗೆ? ಯೋಗ ಸಾಧನ, ಯೋಗ ಸಾಧನ, ಯೋಗ ಸಾಧನಾದ ಬರ್ತದೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಸ್ಥ. ಸ್ಟೆಪ್ ಬೈ ಸ್ಟೆಪ್ ಹೋಗ್ರಿ. ಬದುಕನ್ನು ಹಿಂಗೆ ಎಂಜಾಯ್ ಮಾಡಿರಿ. ಇಲ್ಲ ಇಲ್ಲ, 90 ವರ್ಷದವರೆಗೂ 20 ಹುಡುಗಿಯರು ಬೇಕೀಗ, ಗೊತ್ತಾ? 90 ವಯಸ್ಸಿನವರೆಗೂ ಸಹಿತ ಯಾರಿಗೆ ಯಾರು ಮಾಡಬೇಕು? ತಾಳಿಲ್ಲ, ಮೇಳಿಲ್ಲ, ನಿಯಂತ್ರಣ ಅನ್ನೋದಿಲ್ಲ. ನಿಯಂತ್ರಣವೇ ಇಲ್ಲ. ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ, ಚಟಗಳ ಮೇಲೆ ನಿಯಂತ್ರಣ ಇಲ್ಲ, ತಿನ್ನೋದ್ರೊಳಗೆ ನಿಯಂತ್ರಣ ಇಲ್ಲ, ನೋಡೋದ್ರೊಳಗೆ ನಿಯಂತ್ರಣ ಇಲ್ಲ. ಮತ್ತು ನಿಮಗೆಲ್ಲ ಬೇಕಲ್ಲ. ಖಂಡಿಸದೆ ಕರ್ಣವನು, ಖಂಡಿಸದೆ ಕರ್ಣವನು, ದಂಡಿಸದೆ ದೇಹವನು, ಖಂಡಿಸದೆ ಕರ್ಣವನು, ದಂಡಿಸದೆ ದೇಹವನು, ಉಂಡುಂಡು ಸ್ವರ್ಗ ಕೈದಲಿಕೆ. ಅದನ್ನೇನು ರಾಂಡಿಯಾಳವಳೆ ಸರಪಜ್ಞೆ. ಸ್ವರ್ಗ ಬೇಕಂತೀರಿ, ಚಲೋ ಆಗ್ಬೇಕಂತೀರಿ, ನನ್ನ ಮಗ ಗಾಂಧಿ ಆಗ್ಬೇಕಂತೀರಿ, ನನ್ನ ಮಗ ನೆಹರು ಆಗ್ಬೇಕಂತೀರಿ, ನನ್ನ ಮಗ ಬಸವಣ್ಣ ಆಗ್ಬೇಕಂತೀರಿ. ಹೌದು, ನೀವೇನಂತೀರಿ? ಹುಡುಗಾಡ ನೀವೇನಂತೀರಿ? ನಿಮ್ಮ ಮಕ್ಕಳಿಂದ ಭಾಳ ಬಯಸ್ತೀರಿ. ನೀವೇನದಿರಿ? ಲಫಂಗ್ರದಿರಿ, ದುಷ್ಟರದಿರಿ, ನೀಚರದಿರಿ, ಅತ್ಯಾಚಾರಿಗಳದಿರಿ, ಹೊಲಸು ವಿಚಾರ ತಲೆ ತುಂಬಿಕೊಳ್ಳೋರಿದ್ದೀರಿ. ಆದರೆ ನಿಮ್ಮ ಮಕ್ಕಳು ಚಲೋ ಇರಬೇಕು. ನಿಮ್ಮ ಹೆಂಡ್ರ ಪತಿವೃತ್ತಿಯರು ಇರಬೇಕು. ಉಳ್ಕಿದ್ದವ್ರು ಸಾಯ್ಲಿ, ಸುಡ್ಯಾರಾಗಲಿ ಅವರು. ನಿಮ್ಮ ಹೆಂಡ್ರ ಮತ್ತೆ ಪತಿವೃತ್ತಿ ಇರಬೇಕು. ಎಂಥದ್ರಿ ಎಂಥ ವಿಚಾರ ನಿಮ್ಮದು? ಛೇ, ಬಹುಶಃ ಸಮಯ ಆಯಿತು ಅನಿಸುತ್ತೆ. ಏನೋ ಒಮ್ಮೆ ಭಾವುಕ ಆಗಿಬಿಡ್ತೀನಿ ನಾನು. ಆದರೆ ನಾ ಹೇಳೋದು ಸತ್ಯದ. 65 ವರ್ಷ ನಾ ಏನು ನೋಡಿದ್ದೀನಿ, ಏನು ಕೇಳಿದ್ದೀನಿ, ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಬಂದು ಅಳ್ತಾವಲ್ಲ, ಚಿಕ್ಕೊಂಡು ಸಾಯ್ತವಲ್ಲ, ಅವರ ನೋವನ್ನು ತಿಳ್ಕೊತಿರಲ್ಲ, ಅದು ನನಗೆ ಕಾರ್ತದ. ನಿಮ್ಗೆ ಗೊತ್ತಿಲ್ಲ. ಒಂದೇ ಒಂದು ವಾರ ನನ್ನ ಮಗಳು ಕೂತ್ಬಿಡ್ರಿ. ನಿಮ್ಗೆ ಸಾಕಷ್ಟು ಕಷ್ಟ ಇರ್ಬೋದು, ಸಾಕಷ್ಟು ನೋವು ಇರ್ಬೋದು. ಅವ್ರು ಬಂದು ಹೇಳ್ಕೊಡ್ತಕ್ಕಂಥ ಕಷ್ಟವನ್ನು ಕೇಳಿ 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 ನಿಮ್ಗೆ ಅನಿಸ್ತದ, ಇವ್ರ ಮುಂದೆ ನಂದೇನು ಅಲ್ಬಿಡು ಅಂತ ಎದ್ದು ಹೋಗಿರಪ್ಪ ಮಾಡ್ತೀನಿ. ಇವ್ರ ಮುಂದೆ ನಂದು ಏನು ಅಲ್ಲಪ್ಪ ಯಪ್ಪ ಈಗಷ್ಟದ ಅಂತ ಅಂತೀರಿ ನೀವು. ಅಷ್ಟು ಕಷ್ಟದ. ಎಂತೆಂಥವ್ರು ಬಂದು ಏನೇನು ಹೇಳ್ತಾರೆ ಗೊತ್ತಿಲ್ಲ ನಿಮಗೆ. ಸ್ವಾಮಿಗಳು ಬಂದು ತೋಡ್ಕೊಂತಾರ್ರಿ. ಆದ್ರೆ ತೋಡ್ಕೊಂಡ ಮೇಲೆ ಅವರಿಗೆ ಪಶ್ಚಾತ್ತಾಪ ಆಗುತ್ತೆ, ಇವ್ರ ಮುಂದೆ ಹೇಳ್ಕೊಬಾರ್ದತ್ತೆ ಅಂತ ತಿಳ್ಕೊಂಡು. ಸ್ವಾಮಿಗಳು ಬಂದು ಎಲ್ಲ ತೋಡ್ಕೊಂತಾರ. ನನ್ನಲ್ಲಿ ಅಷ್ಟು ದುರ್ಗುಣಗಳದಾವ, ಇಷ್ಟು ದುರ್ಗುಣಗಳದಾವ ಅಂತ ತಿಳ್ಕೊಂಡು ಒಪ್ಪನಾಕಾರ ಅವರು. ಮತ್ತೆ ಅವ್ರಿಗೂ ಟೆನ್ಷನ್ ಇರುತ್ತಲ್ಲ, ಯಾವಾಗ ಒಳಗಿರು ತುಂಬಿಕೊಂಡಿರ್ತಲ್ಲ, ಯಾರ ಮುಂದೆ ಹೇಳ್ಕೊಬೇಕಾರೆ ಹೇಳ್ಕೊಂಡ್ರೆ ಸಮಾಧಾನ ಆಗುತ್ತೆ. ಆದ್ರೆ ಹೇಳ್ಕೊಂಡಾದ್ಮೇಲೆ ಅವರಿಗೆ ಟೆನ್ಷನ್ ಆಗ್ಬಿಡ್ತದೆ. ಗುರುಗಳು ಮತ್ತೆ ಯಾರ ಮುಂದೆ ಹೇಳಿದಾರ ಅಂತ ತಿಳ್ಕೊಂಡು. ಹೀಗೆ ಅದಕ್ಕೆ ಬೆಸ್ಟ್ ನಾನು ಹೇಳೋದಪ್ಪ ಅಂದ್ರೆ, ನಾ ಹೇಳಿಲ್ಲ, ಅವ ಬೆಸ್ಟ್ ಪರ್ಸನ್. ಅವನ ಮುಂದೆ ಹೇಳ್ಕೊಂಬಿಡಿ, ಗುರುಗಳ ಮುಂದೆ ಹೇಳಬೇಡ್ರಿ. ಬೆಸ್ಟ್ ಪರ್ಸನ್ ಯಾರಪ್ಪ? ದೇವರು.
ಒದರ್ಕೊಂಡ್ಬಿಡಿ ದೇವರ, ನಾನು ಇಷ್ಟು ಕೆಟ್ಟದೀನಿ, ನಾನು ಇಷ್ಟು ಮೂರ್ಖದೀನಿ, ನಾನು ಇಷ್ಟು ತಪ್ಪು ಮಾಡೀನಿ, ದಯವಿಟ್ಟು ಕ್ಷಮಾ ಮಾಡ್ತಂದೆ. ಅದಕ್ಕೆ ಈಗ ಬೆಸ್ಟ್ ಟೆಕ್ನಿಕ್ ಬಂದಾವ, ಬೇರೆ ಬೇರೆ ಟೆಕ್ನಿಕ್ ಬಂದಾವ. ನಿಮಗೇನು ಗೊತ್ತಿಲ್ಲ ಸಾಧನ ಒಂದು ಮಾಡ್ರಿ. ರೇಖಿ ಅಂತ ಗೊತ್ತದೇನು? ರೇಖಿ ಇಲ್ಲ. ಕಾಸ್ಮಿಕ್ ಹೀಲಿಂಗ್ ಅಂತ ಗೊತ್ತದೇನು? ಶಾಬರಿ ಹೀಲಿಂಗ್ ಅಂತ ಗೊತ್ತದೇನು? ಶಾಂಭವಿ ಹೀಲಿಂಗ್ ಅಂತ ಗೊತ್ತದೇನು? ಇಲ್ಲ. ಅದ್ರ ಕೂಡಿ ಇವತ್ತು ಹೋ ಪೋನೋ ಪೋನೋ ಅಂತ ಬಂದತಿ ಒಂದು ಟೆಕ್ನಿಕ್. ಹೋ ಪೋನೋ ಪೋನೋ ಅವೆಲ್ಲ ಕೂಡಿಸ್ಕೊಂಡೊಂದು ಟೆಕ್ನಿಕ್ ಮಾಡಿರಲ್ಲ. ಅವ್ರು ಹೇಳ್ತಾರ ದಿನಾಲು 4 ವಾಕ್ಯ ಅನ್ರಿ, 11 ಸಲ ಅಂತಾರ. ಆ ವಾಕ್ಯದಾಗ ಏನೈತಿಪ್ಪ? ಅಂದ್ರೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಲವ್ ಯು, I thank you. 4 ಶಬ್ದ. ಒಂದು ಐ ಆಮ್ ಸಾರಿ, ಎರಡನೇದ್ದು ಪ್ಲೀಸ್ ಫಾರ್ಗಿವ್ ಮೀ, ಐ ಲವ್ ಯು 3, ಐ ಥ್ಯಾಂಕ್ ಯು 4. ಇಷ್ಟು ಹೇಳಕ್ಕೆ ಗಂಟು ಹೋಗ್ತಾನೆ. ಇದು ಇಂಗ್ಲೀಷ್ನಾಗ ಅದ ಕರೆ, ಬಟ್ ವರ್ಕ್ ಆಗುತ್ತೆ. ಸುಮ್ಮನೆ ಯಾರ ಕುರಿತು ಹೇಳಬೇಕು? ಆಲ್ಮೈಟಿ ಗಾಡ್, ದೇವರ ದಯವಿಟ್ಟು ಕ್ಷಮಿಸು. ದೇವರ ಕನ್ನಡದಾಗ ಹೇಳಿರ್ಬೇಕಾರೆ, ದೇವರ ದಯವಿಟ್ಟು ಕ್ಷಮಿಸು, ನಾನು ತಪ್ಪುಗಾರಿದ್ದೀನಿ, ದಯವಿಟ್ಟು ಕ್ಷಮಿಸು. ತಂದೆ, ನನಗೆಲ್ಲ ಕೊಟ್ಟು ಐ ಲವ್ ಯು, ಐ ಥ್ಯಾಂಕ್ ಯು. ಈ ಭಾವ ಕಾಸ್ಮಿಕ್ ಹೋಪಿಂಗ್ ಎಷ್ಟು ಆನಂದ ಅನಿಸ್ತದೆ. ರಿಲ್ಯಾಕ್ಸ್ ಆಗ್ತದೆ, ಬಾಡಿ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ. ಮತ್ತು ಏನೋ ಒಂದು ಶಕ್ತಿ ಬಂದು ನಿಮಗೆ ಹೆಲ್ಪ್ ಮಾಡ್ತದೆ ಅಂತೀರಿ. ಇಷ್ಟರ ಅಂತೀರೇನು? ಮಂತ್ರ ಬೇಡ, ತಂತ್ರ ಬೇಡ. ಐ ಆಮ್ ಸಾರಿ ತಂದೆ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ. ನಾನು ಇಂಥ ಭಾಳ ತಪ್ಪುಗಾರದೀನಿ, ನಾನು ಭಾಳ ಮೋಸ ಮಾಡೀನಿ ಮಂದಿಗೆ, ದಯವಿಟ್ಟು ಕ್ಷಮಿಸು. ಐ ಲವ್ ಯು, ಐ ಥ್ಯಾಂಕ್ ಯು. ಮನಸಾರೆ ಮಕ್ಕಳ ಮುಂದೆ ಹೇಳಿಬಿಡ್ರಿ, ಚಂದ ನಿಂತಿರ್ತದೆ. ಹೇಳ್ತೀರಿ? ಹೇಳ್ರಿ. ಏನಾರು ಮಾಡಬೇಕ್ರಿ, ಹೇಳಿಲ್ಲ? ಉಂಡುಂಡು ಸ್ವರ್ಗ ಕೈದಲಿಕೆ ಖಂಡಿಸದೆ ಕರ್ಣವನ್ನು ದಂಡಿಸದೆ ದೇಹವನ್ನು, ಉಂಡುಂಡು ಸ್ವರ್ಗ ಕೈದಲಿಕೆ ಅದನ್ನೇನು ರಂಡಿ ಆಳಬಳೆ ಅಂತಾರಲ್ಲ, ಅದಕ್ಕೆ ಮಾಡ್ರಿ. ಇದರೊಂದಿಗೆ ಇವತ್ತಿನ ಸತ್ಸಂಗ ಮುಗಿತದ. ಇವತ್ತು ಪೂರ್ಣ ನಿಮಗೆ ಈ ಸತ್ಸಂಗದೊಳಗೆ ಪೂರ್ಣ ಸಾಧನ ಮಾಡಿಸಕ್ಕೆ ಬಂದಿದ್ದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ದು ಮಾಡ್ಬೇಕಂದ್ರೆ ಬರೀ ಇದಾಯ್ತು. ಭಾಳ ದೀರ್ಘವಾಗಿ ನಿಮಗೆ ಬೋಧನೆ ಮಾಡಿದ್ದೇನೆ. ಎಷ್ಟರ ಮಟ್ಟಿಗೆ ತಿಳ್ಕೊಂಡ್ರಿ ನನಗೆ ಗೊತ್ತಿಲ್ಲ. ಯಾವುದು ಬೇಕು ಅದು ಇಟ್ಕೋರಿ, ಯಾವುದು ಬೇಡ. ಶ್ರೀ ಗುರುದೇವ್, ಶ್ರೀ ಗುರುದೇವ್, ಶ್ರೀ ಗುರುದೇವ್. ಗುಡ್ ನೈಟ್ ಟು ಆಲ್. ಒಂದು ಕ್ಷಣ ಕಣ್ಣು ಮುಚ್ಚ್ರಿ, 3 ಸಲ ಓಂಕಾರ, ಕ್ಲಾಸ್ ಮುಗಿಸೋಣ.